ಅಧ್ಯಾಸ ಮೂಲ ಈ ವ್ಯವಹಾರ. ತಪ್ಪು ತಿಳುವಳಿಕೆಗೆ ಈ ವ್ಯವಹಾರ ನೀವನೇ ಹೆಂಗ್ ಮಾಡ್ಕೊಂತ ಹೋರಂಗ ಇನ್ನೊಂದೈತಿ ಮುಗಿಯಂಗಿಲ್ಲ ಅದ. ಶೇಖ್ ಮೊಹಮ್ಮದ್ ಲೆಕ್ಕ ಕಲ್ಪನಾ ಆದ ಪೆನ್ ಹತ್ತಿ ಬಿಡಬೇಡ. ನಾ ಹುಟ್ಟೇನೆ ಅನ್ನುವಂತ ಈ ತಪ್ಪು ತಿಳುವಳಿಕೆಯನ್ನ ಸದ್ಗುರುಗಳು ಸಿಕ್ಕಾಗ ಆ ತಿಳುವಳಿಕೆ ಕಳ್ಕೊಳ್ಳೋ ಪ್ರಯತ್ನ ಮಾಡು. ನಾನು ಹುಟ್ಟೇ ಇಲ್ಲ ಎಂದು ನಿಶ್ಚಯವಾದವನಿಗೆ ಜನನಾದಿಗಳಿಲ್ಲ. ಅವಾಗ ಯಾವುದು ಜನನಗಳಿಲ್ಲ, ಮರಣವಿಲ್ಲ. ಯಾವುದು ಪಂಚಮಹಾಭೂತಗಳಿಂದ ಹುಟ್ಟಿದ್ದು, ಪಂಚಮಹಾಭೂತಗಳಲ್ಲಿ ಲೀನಕತಿ. ತನುವಿಗೂ ಆತ್ಮನಿಗೂ ಸಂಬಂಧವಿಲ್ಲವೆಂದು ತಿಳಿ ನೀರೇ ನೀನು. ನನಗ ಇದಕ್ಕ ಸಂಬಂಧ ಇಲ್ಲ. ಆ ಸಂಬಂಧವನ್ನ ಕಳಿಸ್ಕೋಬೇಕಾಗೈತಿ. ಎಲ್ಲಿ ಹಿಡ್ಕೊಂಡಿ? ಅಂತಃಕರಣದಲ್ಲಿ ಹಿಡ್ಕೊಂಡಿ. ಅಂತಃಕರಣದಲ್ಲಿ ತೆಗದರ ಆ ಅಂತಃಕರಣ ಆತ್ಮಾಕಾರ ವೃತ್ತಿ ಆಕೈತಲ್ಲಿ. ಬ್ರಹ್ಮಾಕಾರ ತಯಾ ವೃತ್ತಿ, ನಿರ್ವಿಕಾರ ತಯಾ ಸ್ಥಿತಿ, ವೃತ್ತಿ ವಿಸ್ಮರಣಂ ಸಮ್ಯಕ್ ಸಮಾಧಿರ್ ಜ್ಞಾನ ಸೌಜ್ಞಕಂ. ಆ ವೃತ್ತಿಯನ್ನ ಆತ್ಮಾಕಾರ ವೃತ್ತಿಯನ್ನ ಮಾಡು. ನಿನ್ನ ಮನಸ್ಸನ್ನ ಅಲ್ಲಿ ಕೊಟ್ಟಿ ಅಂದ್ರ ಆತ್ಮಾಕಾರ ವೃತ್ತಿಯೊಳಗ ಹೋದಾಗ ಆ ಉಳುಕಿದ ವೃತ್ತಿಗಳೆಲ್ಲ ಅಡಗುತ್ತಾವು. ಆ ವೃತ್ತಿ ವಿಸ್ಮರಣಂ ಅಲ್ಲೇ ಸಮಾ ಅಕ್ಕೈತಿ. ಸಮ್ಯಕ್ ಸಮಾಧಿರ್ ಜ್ಞಾನ ಸೌಜ್ಞಕಂ. ಅಲ್ಲಿ ಎಲ್ಲ ಸಮಾ ಆಕೈತಿ. ಅದ ಇನ್ನೊಂದೇನು ಬಯಸುವುದಿಲ್ಲ. ಅದ ಅಲ್ಲಿ ಏನೈತಿ ಅಂದ್ರ ತೆರೆ ಅಡಗಿದ ಅಂಬುದಿಯಂತೆ ಅದು ನಿಲ್ತೈತಿ. ಅವನ್ನ ಕಲ್ಪನೆಗಳು ಇರಲಾರದಂತ ಸ್ಥಿತಿ. ಸುಮ್ಮನ ಅಲ್ಲೇ ನಿಶ್ಚಲ ಮನಸ್ಸು. ಅಲ್ಲಿ ಮನಸ್ಸು ನಿಶ್ಚಲವಾಗೈತಿ, ನಿಲ್ಲಬೇಕಾಗೈತಿ. ಸುಮ್ಮನೆ ನಿಲ್ಲುವುದಲ್ಲಿ ತನ್ನಗ ಇರ್ಬೇಕು. ಶಿವಾನಂದ್ರ ನೋಡ್ರಿ ಅವ್ರ ವಾಣಿಗಳು ಹೆಂಗ ಸುಮ್ಮನೆ ತನ್ನಗ ಇರಬಾರದ. ಶಿವಾನಂದರ ವಾಣಿ ಎಷ್ಟ್ ಚಂದ ಬರ್ತಾವವು. ಸದ್ಬೋಧ ಚಂದ್ರಿಕೆ ಒಳಗ ಒಂದೊಂದು ಮಾತುಗಳು ತನ್ನಗ ಸುಖವಾಗಿರಬಾರದ. ಯಾವುದು ಒಳಗ್ ಹರಿದಾಡ್ತಕ್ಕಂತ ಆ ಮನಸ್ಸು ತನ್ನಗ ಇದ್ರ, ಗಪ್ಪಿದ್ರ ಮುಗಿತಿ. ಏನು ಇಲ್ಲ. ಮನಸ್ಸಿನ ಮಹಾ ಮೌನ ಸ್ಥಿತಿ ಅದ ತನ್ನಗ. ನೋಡ್ರಿ ಸರಳ ಭಾಷೆ ಒಳಗ ಮಹಾ ಮೌನ ಸ್ಥಿತಿಯನ್ನ ಹೊಂದುವುದು. ಅದಕ್ಕ ನನಗ ಹಂಗ ಉಳಿದ್ರ ಇದು ಗಟ್ಟಿ ಆತು ಅಂದ್ರ ನಾ ಹುಟ್ಟೇ ಇಲ್ಲ ಅನ್ನೆಂದು ಸಾವ ಇಲ್ಲ. ಇದು ನಿಶ್ಚಯ ಜ್ಞಾನವಾದರೆ ಅವನಿಗೆ ಜನನಾದಿಗಳಿಲ್ಲ, ಜಗತ್ತಿಲ್ಲ, ಮಣ್ಣೂ ಇಲ್ಲ, ಕೊಡವೂ ಇಲ್ಲ, ಎರಡೂ ಹುಟ್ಟಿಲ್ಲ. ನೋಡ್ರಿ ಜಗತ್ತ ಇಲ್ಲ ಅಂದಿಂದ ಈ ಜಗತ್ನ್ಯಾಗ ಮಣ್ಣು ಇಲ್ಲ ಅಂದಿಂದ ಆ ಮಣ್ಣು ಇದ್ರ ಕೂಡ ಇಲ್ಲಿ ಒಂದಕ್ಕೊಂದು ನೋಡ್ರಿ ಒಂದಿಲ್ಲ ಅಂದ್ರು ಅಷ್ಟು ಡಬ 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 ಬೀಳ್ತಾವ, ಒಂದಕ್ಕೊಂದು ಹೋಗ್ಬಿಡ್ತಾವ. ಅದಕ್ಕ ಅವರು ಶಿವಾನಂದ್ರು ಆತ್ಮಾನಂದ್ರು ಹೆಂಗ್ ಹೇಳ್ತಾರೋ, ಅಡಕಲ್ ಗಡಿಗೆ ತಳಗಿನ ಗಡಿಗೆ ಒಡೆದ ಬಿಟ್ರ ಅಷ್ಟು ಮ್ಯಾಲಿನ ಹೆಂಗ ಬೀಳ್ತಾವೋ ಕೆಳಗಿಂದ ಮೂಲೆ ಕುಟಾರಹ. ಮೂಲಕ್ಕ ಕೊಡಲಿ ಪೆಟ್ಟನ್ನ ಹಚ್ಚು, ಮೂಲವನ್ನ ತೆಗದ್ರ ಅವು ಇಲ್ಲೇ ಇಲ್ಲ. ಅದಕ್ಕ ಅಲ್ಲಿ ಒಂದೊಂದ್ ಕಡೆ ಹೇಳ್ಕೊಂತ ಬಂದ್ರು. ಅದಕ್ ಮೊದಲ ನಾ ಹುಟ್ಟೇ ಇಲ್ಲ ಅಂದ್ರ ಹುಟ್ಟಿದ್ರ ಜಗತ್ತು, ಹುಟ್ಟಿದ ಯಾರಿಗೆ ಜಗತ್ತು, ಕಲ್ಪನಾ ಇದ್ದವ ಜಗತ್ತು. ಮತ್ತ ಅಲ್ಲೇನ ಕಲ್ಪನಾನ ಇಲ್ಲ ಅಂದ್ರೆ ಜಗತ್ತೂ ಇಲ್ಲ, ಮಣ್ಣೂ ಇಲ್ಲ, ಕೊಡಾನೂ ಇಲ್ಲ. ಎಲ್ಲಿ ಅದ ಅನ್ನೋದೇ ಬರುದಿಲ್ಲ. ಇವೆಲ್ಲ ಸೂಕ್ಷ್ಮವಾಗಿ ಅವಲೋಕನವನ್ನ ಮಾಡ್ಕೋತ ನೋಡ್ಕೋತ ಹೋಗುದ್ ನಾವು. ಇವು ಎಲ್ಲಿ ಅದ? ಅದಕ್ಕ ಹೇಳಿದ್ರು ಯಾವನೇ ನೀನು ನೀನೇ ಅವನು ಅಂತ ಹೇಳ್ಕೊಂತ ಬಂತದ. ಎರಡೂ ಹುಟ್ಟಿಲ್ಲ. ಇದರಂತೆ ಜೀವ ಸುಳ್ಳು, ದೇಹವೂ ಸುಳ್ಳುವುದೇ. ಸುಳ್ಳ ಎಲ್ಲಿದೈತಿ? ಕಳ್ಳೆ ಮಳ್ಳೆ ಕಪಾಟ ಮಳ್ಳೆ ಅಂತ ಹುಡುಗರು ಮಳೆಗಾಲದಾಗ ತಿರುಗ್ತಾರಲ್ಲ ಹೊರಗ್ ರಸ್ತೆದಾಗ, ನಾನ ತಿರಿಗೆ ಜಗತ್ತು ತಿರುಗಿತೆಂಬಂತೆ ನಮ್ಮ ಸ್ಥಿತಿ ಆಗ್ಯದ. ತಿರುಗುದು ನಿಲ್ಲು, ಆ ಕಡೆ ಅಡ್ಡಾಡುದು ಬಿಡು. ಮನಸ್ಸು ನಿಶ್ಚಲವಾಗಿ ನಿಲ್ಲಲಿ, ಮೌನವಾಗಲಿ. ಹೊರಗ ಆ ಕಲ್ಪನೆಗಳನ್ನ ಅಡಗಿಸು, ಅಲ್ಲಿ ನಿಲ್ಲಿಸು. ಕಲ್ಪನಾ ರಾಹಿತ್ಯ ಸ್ಥಿತಿಯೊಳಗ ಒಂದೊಂದು ಗಪ್ಪಕೋಂತ ಹೋಗುದು. ಅಲ್ಲಿ ಗಪ್ಪಾದಾಗ ದೇಹ ಎಲ್ಲದ
ಭಾವದೊಳಗ. ಆ ಭಾವದಲ್ಲಿ ಈ ಶರೀರ ನಾನು ಅನ್ನುವಂತದಿತ್ತಲ್ಲ, ದೇವರೇ ನಾನು, ಆ ಆತ್ಮನೇ ನಾನು. ಅಲ್ಲಿ ದೇವ ಸ್ವರೂಪವನ್ನ ತಾಳು. ದೇಹ ಭಾವ ಅಳುದು, ದೇಹ ಭಾವವನ್ನ ಅಳದು ದೇವ ಭಾವದೊಳು ನೆಲೆಯಾಗಿ ನಿಲ್ಲಿಸುವಂತ ಸದ್ಗುರುಗಳ ಸನ್ನಿಧಿಗೆ ತಿಳಿಸ್ತಾರ ಮಾಹಿತಿಯನ್ನ. ಜೀವ ಭಾವ ಅಳಿದು ಆತ್ಮ ಭಾವದಲ್ಲಿ ನೆಲೆಯಾಗಿ ನಿಲ್ಲುವುದು. ಅದಕ್ಕೆ ನಾವು ಉಣಬೇಕು, ಉಡಬೇಕು, ತೊಡಬೇಕು ಅಂತಕ್ಕಂತ ಭಾವ, ಕರ್ತೃತ್ವ ಭೋಕ್ತೃತ್ವ ಭಾವವನ್ನ ಅಳದು, ಇವೆಲ್ಲ ಅಳದಾಗ ಎಲ್ಲೈತಿ? ಏನು ಇಲ್ಲ. ಜೀವೋ ಬ್ರಹ್ಮೈವನ ಅಪರಹ, ಅದರೊಳಗ ಅದು ಏಕ ಆಗಿತ್ತು. ಎಲ್ಲಾ ಕೂಡಿಂದ ಎಲ್ಲದ, ಎಲ್ಲಾ ನದಿಗಳು ಸಮುದ್ರವನ್ನು ಸೇರಿದಂತೆ ತಾನೇ ತಾನಾದ. ಇವೆಲ್ಲ ಅಡಗ್ತಾವು. ಇವೆಲ್ಲ ನಾಮ ರೂಪಗಳಿದ್ದಾಗ ಇನ್ನೊಂದು ಎಲ್ಲದ? ಈ ದೇಹವು ಸುಳ್ಳು ಅದೇ. ಮಾಯೆಯನ್ನು ಸುಳ್ಳೇ ಕಲ್ಪಿಸಿ ಇವನಿಗೆ ತಿಳಿಯುವ ತನಕ ಹೇಳುತ್ತಾ ಇಷ್ಟೆಲ್ಲ ಶಾಸ್ತ್ರ ಪುರಾಣ ಉಪನಿಷತ್ತು ಬರೆಯುತ್ತಾ ಹೋಗುವರು. ಸುಳ್ಳ ಕಲ್ಪನಾ ಕಟ್ಟ. ಅದಕ್ಕೆ ಸರಳ ಭಾಷೆಯೊಳಗ ಆ ಅನುಭವಿ ಗುರುಗಳು ನಮಗ್ ತಿಳಿಯುವಂಗ ಹೇಳ್ತಾರ್ರಿ. ಬಹಳ ಶಬ್ದ ಜಾಲದೊಳಗೆ ಸಿಲುಕಾಕ್ ಹೋಗ್ಬೇಡ. ಶಬ್ದ ಜಾಲಂ ಚಿತ್ತ ಭ್ರಮಣ ಕಾರಣ. ಬಹಳ ಶಬ್ದ ಜಾಲದೊಳಗೆ ಸಿಕ್ಕಿವಿ ಅಂದ್ರ ನನ್ನ ಚಿತ್ತದ ಮನೆಯನ್ನ ಮಾಡ್ತೈತಿ. ಅದಕ್ಕ ಅನುಭವಿ ಗುರುಗಳ ಮುಖಾಂತರ ಇದನ್ನ ಕೇಳಿ ತಿಳಿಯಬೇಕು. ಅಲ್ಲಿ ತಯಾರಾಗೇ ಬರುದ್ರಿ ಹೊರಗ. ಅದಕ್ಕ ಯಾಕ ಅಂತ ಕೇಳಿದ್ರ, ಉದ್ದಾಲಕ ಶ್ವೇತಕೂತ ಉದ್ದಾಲಕರದು ಇತಿಯ ಉಪನಿಷತ್ನೊಳಗೆ ಹೇಳ್ಕೊಂತ ಬಂದಾರಲ್ಲ, ಅವ ಕಲಿತು ಬಂದೇನಪ್ಪ ಎಲ್ಲಾ ವಿದ್ಯೆ ಏನಂದ್ರ, ಎಲ್ಲಾ ವಿದ್ಯೆಯನ್ನ ಕಲಿತು ಬನ್ನಿ ಅಂತಕ್ಕಂಥದ್ದು ಅವಾಗ ಹೇಳಿದ. ಹೌದು, ಇವಾಗ ವಿದ್ಯಾ ಅಹಂಕಾರ ಐತಿ ಅಂತ ಅವ ತಿಳಿದವ್ರ ತಂದಿ ಇನ್ನೂ ಹಿಡ್ಕೊಂಡಾನು ಅಂತ. ಆಯ್ತಪ್ಪ, ಹಂಗಾರ ನಾ ಒಂದ್ ಪ್ರಶ್ನೆ ಇನ್ನೊಂದು ಕೇಳ್ತಾನೆ, ಇದನ್ನ ಕಲ್ತೀನ ಅಂತ ಕೇಳಿದ. ಏನು? ಒಂದನ್ನು ಕಲಿತಾರೆ ಎಲ್ಲವನ್ನು ಕಲಿತಂತ ಆಗಬಹುದು. ಅದನ್ನ ನಿಮ್ ಗುರುಗಳು ಹೇಳ್ಯಾರನ. ಆ ವಿದ್ಯೆ, ಒಂದು ವಿದ್ಯೆಯನ್ನ ಕಲಿತ್ರ ಎಲ್ಲಾ ವಿದ್ಯೆ ಕಲ್ತಂಗ ಆಕೈತಿ ಅಂತ ಹೇಳಿದ ಕೂಡ್ಲೆ ನೀವು ಗರ್ಲಕ್ ಬಿದ್ದ. ಯಾಕ? ಕಲಿತೇನ್ ಅನ್ನೋದಿತ್ತು. ಯಾಕೆ ಕಲಿತೇನ್ ಅನ್ನೋದು ಏನಕೈತಿ? ಕಲಿತೇನ್ ಅನ್ನೋದು ಕಲ್ಲಾಗಿ ಪರಿವರ್ತನೆ ಆಕೇವಿ. ಆ ಕಲ್ಲಿನ ಬಾಳೆ ಕಲ್ಲಾಗಬೇಡ. ಅದಕ್ ಶಿವಾನಂದಪ್ಪ ಅವರು, ಆತ್ಮಾನಂದಪ್ಪ ಅವ್ರಿಗೆ ಶಿವಾನಂದ್ರ ಕೇಳಿದ್ರಂತ ಆತ್ಮಾನಂದರು. ಮತ್ತೆ ಎಮ್ಮೆ ಆತು, ಅಲ್ಲಿ ಕಾಶಿ ಅಧ್ಯಯನ ಮಾಡಿ ಬಂದಿಂತ, ಬನಾರಸ್ ಯೂನಿವರ್ಸಿಟಿ ಒಳಗಾದ ವಿದ್ಯೆ ಅಭ್ಯಾಸ ಮಾಡಿ ಬಂದಿಂತ, ನಾ PhD ಮಾಡಾಕ ಹೊಕ್ಕೇನಿ, ಇಲ್ಲಿಗ್ ಪ್ರದೇಶಕ್ಕೆ ಹೊಕ್ಕೇನಿ ಅಂತ ಪ್ರಶ್ನೆಯನ್ನ ಮಾಡ್ಯಾರ. ಆಯ್ತು, ಏನ್ ಮಾಡಾವ್ ಕಲಿತ ಅಂತ ಕೇಳ್ಯಾರ. ಮತ್ ಇಷ್ಟ್ಯಾಕ್ ಕಲಿಸ್ಬೇಕಾಗಿತ್ತು ಅಂತ ಮತ್ ಹೊಳ್ಳಿ ಪ್ರಶ್ನೆ ಇಟ್ಟಾರ. ಹಾಗಾರ ಆತ್ಮಾನಂದ್ರು, ಮತ್ ಇಷ್ಟ್ಯಾಕ್ ಕಲಿಸ್ಬೇಕಾಗಿತ್ತು ನನಗ ಅಂದ್ರ, ಏನಿಲ್ಲಪ್ಪ, ಸ್ವರ್ರ ಪರ್ರ ಅಂತೇಳಿ ಕೇಳಾಕ್ ನಿನ್ನ ಬರ್ತಾರ. ಅವ್ರ ಭಾಷೆ ಒಳಗ ಅವ್ರು ಮಾತಾಡಿದ್ ಸ್ವರ್ರ ಪರ್ರ ಅಂತ ಯಾರೋ ಏನೋ ಬಂದು ನಿನ್ನ ಕೇಳ್ತಾರ. ಅದಕ್ಕ ಇರ್ಲಿ ಅನ್ನೋದು ಕಷ್ಟ ಹೇಳ್ತಿ. ಅದಕ್ ಕಲ್ಸೈತಿ. ಹಂಗಾರ ಈಗ ಏನ್ ಮಾಡ್ಬೇಕ್ ನಾ ಅಂದ್ರ, ಏನಿಲ್ಲ, ಅದನ್ನ ನೀ ಪ್ರಯೋಗ ಮಾಡಲ್ಲ. ಆಕಳ ಹಾಲು ಕುಡಿಯ ಹಠಯೋಗವನ್ನು ಸಾಧಿಸದ. ಆಮೇಲೆ ತಿಂಗಳು 9 ಹಠಯೋಗವನ್ನ ಸಾಧಿಸಿ ಹಠಯೋಗದಿಂದ ಮುಕ್ತಿ ಇಲ್ಲ ಅಂತ ಮೇಲಕ್ಕೆದ್ರವ್ರು ಅನುಭವವನ್ನ ಮಾಡ್ಕೊಂಡು, ಅವಾಗ ಮುಂದೆ ಏನು ಅಂದ್ರ, ನಿನಗೆ ಹೇಳೋದಿಲ್ಲ, ನೀನ ನೋಡ್ಕೊಳ್ಳೋದಲ್ಪ ಅಂದ್ರ ಹಿಂಗ. ಅದಕ್ಕೆ ಇವೆಲ್ಲ ಶಾಸ್ತ್ರ ಪುರಾಣ ಬರೆಯುತ್ತ ಹೋಗುವರು. ಇವೆಲ್ಲ ಎಂದು ಮುಗಿಯುವವು? ಯಾವಾಗ ಮುಕ್ತಾಯಕ್ಕವು ಅಂದರೆ ನೀನು ತಿಳಿದುಕೊಂಡ ಕೂಡಲೇ ಮುಕ್ತಾಯ. ಮುಕ್ತ ತಿಳ್ಕೊಳ್ಳಕ್ಕ ಪ್ರಯತ್ನ ಮಾಡೋದು, ತಿಳ್ಕೊಂಡಾಗ ಮುಕ್ತಾಯ. ಎದಕ್ಕ ಮಂಗಲ, ಎದಕ್ ಮುಕ್ತಾಯ? ವಿಷಯಾದಿಗಳಿಗೆ ಮುಕ್ತಾಯ ಆಡ್ಬೇಕಾಗಿತ್ತು, ಈ ಗ್ರಂಥಗಳಿಗೆ ಮುಕ್ತಾಯ ಆಡ್ಬೇಕಾಗಿತ್ತು. ಅವ್ರ ಕಲ್ಪನೆಗಳು ಇರ್ಲಾರ್ದಂತ ಸ್ಥಿತಿ ಅಭ್ಯಾಸವನ್ನ ಬಿಟ್ಟು ಬಿಡದ ಮಾಡ್ಲೇಬೇಕು. ಅದನ್ನ ಮಾಡಿದಾಗ ಆ ಸೂತ್ರ
ಆ ಆನಂದದ ಸೂತ್ರ ಶಾಶ್ವತ ಸುಖವನ್ನು ಹೊಂದಲು ಮಾರ್ಗ. ಐಚ್ಛಿಕ ನಿದ್ರಾ ಅಂತಾರು ಇನ್ನೊಂದ್ ಕಡೆ, ಅದು ಸೂತ್ರನ. ಅಂದ್ರೆ ಮಕ್ಕೊಂಡ ನಿದ್ದಿ ಮಾಡ್ಬೇಕಂತ ಕಲ್ಪನಾ ಮಾಡಿದ್ರೆ ಆಗ ನಿದ್ದೆ ಹತ್ಬೇಕಂತ, ನಿದ್ದಿ ಮಾಡ್ಬೇಕಂತ ಭಾವ ಬಂದ್ರೆ ನಿದ್ದೆ ಹತ್ಬೇಕಂತ. ಮಕ್ಕೊಂಡ್ ಎದ್ದಿಂದ ಮತ್ ಒಳ್ಳೆ ಆ ಭಾವ ಬಂದ್ರೆ ಮತ್ ನಿದ್ದೆ ಹತ್ಬೇಕಂತ. ಅಂದ್ರ ಅದು ಆ ಸಾಧನೆಯಲ್ಲಿ ತೊಡಗಿತಕ್ಕಂಥವ್ರಿಗೆ ಮನಸ್ಸಿನೊಳಗೆ ಏನ್ ಹಿಡ್ಕೊಂಡಿರೋದಿಲ್ಲ ಅವರಲ್ಲಿ. ಕುಲ್ಲ ಇರ್ತಾರೆ, ನಿರ್ಮಲವಾದ ಅಂತಃಕರಣ ಇರ್ತೈತಿ. ಅವ್ರು ಯಾವಾಗ್ಲೂ ಅಭ್ಯಾಸದೊಳಗ ಇರ್ತಾರ, ಆತ್ಮಾನುಸಂಧಾನದ ಅಭ್ಯಾಸದಲ್ಲಿಯೇ ತೊಡಗಿರ್ತಾರ, ಸ್ವರೂಪದ ಅಭ್ಯಾಸದಲ್ಲಿಯೇ ತೊಡಗಿರ್ತಾರ. ಅದಕ್ಕೆ ಇವೆಲ್ಲ ಯಾವಾಗ ಮುಕ್ತಾಯಕ್ಕಾವು? ಅದಕ್ಕಾಗಿ ಮೊದಲು ಪ್ರಕೃತಿ ಆಯಿತು ನೋಡಿ, ಅವ್ರು ಮುಕ್ತಾಯ ಮಾಡ್ಬೇಕಾಗೈತಿ. ಅದು ವಿಕರಿಸಿ ವಿದ್ಯೆ ಆಯಿತು, ಮುಂದೆ ಜೀವರಾದರು. ಹೀಗೆ ಅದು ಮುಕ್ತಾಯ ಮಾಡ್ಬೇಕು ಅಂದ್ಕೊಳ್ಳೆ ಕಥೆ ಹೇಳ್ಕೊಂತ ದಾದಿಯ ಕಥೆಯಂತೆ ಬೆಳೆಸಿ ಬೆಳೆಸಿ ಹೇಳುತ್ತಾ ನಡೆಯುವರು. ಮುಗಿಯದಂತ ರಾಮಾಯಣ ನಡೆಯುವುದು. ನಾವು ಹೊರಗೆ ಹೋದೀವಿ, ಅದಕ್ಕ ಸರ್ವಜ್ಞನೂ ಸ್ವಚ್ಛಗೆ ಹೇಳ್ಯಾನ. ಅವು ಏನೈತಿ ಅಂದ್ರೆ ಅವೆಲ್ಲ ಅಂತ ಕಥೆ ಕೇಳಿ ಏನ್ ಮಾಡ್ತೀವಿ? ಅದು ರಾಮಾಯಣ ಯಾಕೆ ನಡೀತಿ, ಮಹಾಭಾರತ ಯಾಕೆ ನಡೀತಿ? ಸೋದರರು ಬಡದಾಡಿದ್ರು, ಅಲ್ಲೇ ರಾಮಾಯಣದೊಳಗ ಸೀತಾ ಅಪಹರಣ ಆತು. ಇವನೆಲ್ಲಾನು ಏನ್ ಹೇಳ್ತಾನೋ ಸ್ವಚ್ಛ ಅದ, ಅಲ್ಲಿ ಸ್ವಚ್ಛವಾಗಿ ಆಧರಿಸಿ ಕೇಳುವವನು ಮಾದಿಗನು ನೋಡುಂದ ಸರ್ವಜ್ಞ. ಇವೆಲ್ಲ ಚಮ್ಮಾರರು, ನಾವೆಲ್ಲ ಚಮ್ಮಾರರು. ಅದಕ್ಕ ಸ್ವಚ್ಛವಾಗಿ ಅವ ಬಿಚ್ಚಿಗೆ ನಡೆದಾಗ ಹೇಳ್ಯಾನ, ಆದರದ ಕಥೆಯನ್ನು ಸೋದರರ ವಧೆಯನ್ನು ಆಧರಿಸಿ ಕೇಳುವವನು ಮಾದಿಗನು ನೋಡು ಸರ್ವಜ್ಞ. ಸ್ವಚ್ಛವಾಗಿ ಹೇಳ್ತಾರ ನಮಗವ್ರು. ಯಾಕ? ಆ ಶರೀರ ನೋಡಿ, ದೇಹ ನೋಡಿ, ತೊಗಲು ನೋಡಿ ಹೇಳವ. ತೊಗಲು ನೋಡಿದೆ ಅವರೆಲ್ಲರೂ ಕತಿ ಬೆನ್ನತ್ತಿದ್ರ ಕತ್ತೆಕ್ಕಿ. ಅದನ್ನ ನೋಡ್ಕೋ, ಅದರ ಒಳಗಿನ ಅರ್ಥಾನುಸಂಧಾನ ವೃತ್ತಿಯನ್ನ ಮಾಡ್ಕೋ. ಹೊರಗೆ ಹುಡುಕ್ಯಾಡಕ್ ಹೋಗ್ಬೇಡಪ್ಪ, ಅದನ್ನ ಒಳಗ ನೋಡ್ಕೋ. ನಿನ್ನ ಕತಿ ನೋಡ್ಕೋ. ಅವ್ರ ಪುರಾಣ, ದೇಹದ ಪುರಾಣವನ್ನು ತೆಗೆದುಕೊಂಡು ಏನು ಮಾಡಿವಿ? ನೀ ಯಾರು? ನಿನ್ನ ಕತಿ ನೋಡ್ಕೋದು, ನಿನ್ನ ಪುರಾಣ ನೋಡ್ಕೋ. ಒಳಗ ನಿನ್ನ ಏನದಿ ತೆಗಿ, ನಿನ್ನ ಪುರಾಣ ಅಂದ್ರು. ಇವನ್ನೆಲ್ಲ ಶರೀರದ ಪುರಾಣ ತೆಗೆದಾಕು. ಹುಡ್ಕಲ್ಕಟ್ಟಿಗೆ ಶಿವಾನಂದಪ್ಪ ಅವ್ರದು ಸದಾ ಶಿವಾನಂದ್ರು ಪುರಾಣ ಹೇಳಕ್ಕ ಹೋಗಿದ್ರಂತ. ಅಲ್ಲಿ ಹೋದಾಗ ಆ ಶಿವಾನಂದರ ಪುರಾಣವನ್ನ ಹೇಳೋ ಮುಂದ ಅವ್ರ ಶರೀರಕ್ಕೆ ತೊಂದರೆ ಆಗಿದೆ. ಶರೀರಕ್ಕೆ ತೊಂದರೆ ಆದಿಂದ ಮತ್ ಪುರಾಣ ಹಚ್ಚೇವ್ರಿ, ಅರ್ಧ ಆಕೈತಿ, ಹೆಂಗ್ ಮಾಡ್ಬೇಕು, ಯಾರ ಕೈಲಿ ಹೇಳಿಸ್ಬೇಕು ಅಂತ ಕೂಡ್ಲೆ ಸದಾ ಶಿವಾನಂದ ಅವ್ರ ಹೇಳಿದ್ರಂತ. ಇಲ್ಲಪ್ಪ, ಅವ ಮನೆಯ ಸೂರ್ಯ ಬಂದಾಗ ಬರುದಿಲ್ಲವ, ಆತ್ಮಾನಂದ ಅದಾರ. ಅವ್ರ ನೀವು ಒತ್ತಾಯ ಮಾಡಿ ಏನ್ ಮಾಡಿ ಹೆಂಗ ಮಾಡಿ ಕರ್ಕೊಂಡ್ ಬರ್ತಿರೋ ನಿಮ್ ಕೆಲಸ, ಅವರು ಹೊರಬೀಳುದಿಲ್ಲ ಸರಳಾಗೆ ಅಂತ ಹೇಳಿ ಕಳಿಸಿದ್ರ. ಅದ್ರಾಗ ಒಂದಿಬ್ರು ಇಲ್ಲಿ ತಯಾರಾದ್ರ. ಅಲ್ಲಿ ಕೂರ್ಕಪ್ ಮಾಸ್ತರ್ ಅಂತೇಳಿ, ಇನ್ನೊಬ್ರು ಮಡಿವಾಳ ಗುರುಗಳು ಅಂತೇಳಿ, ಅವ್ರಿಬ್ರು ನಮ್ ಪ್ರಾಣ ಆದ್ರೂ ಅವ್ರನ್ನ ಕರ್ಕೊಂಡ್ಬರೋ ಪ್ರಯತ್ನ ಮಾಡ್ತೇವಂತ ಹೋದ್ರು. ಹೋಗ್ಯಾರ. ಮತ್ ನೀವ್ ಅಲ್ಲಿ ಒಮ್ಗಿಲೆ ಇದನ್ ಮಾಡ್ಬೇಡ್ರಿ ಅಂದ್ಕೊಳ್ಳಿ ಇವ್ರು ಹೋಗ್ಯಾರ. ಮನಿಗ್ ಹೋಗಿ ಕರ್ಲೆ, ಹಿಂಗ್ರಿ ಅಪ್ಪ ಹಿಂಗ್ ಹಚ್ಚಿವಿ. ಆಯ್ತಪ್ಪ ಬಂದಿರಿ, ಮೊದಲ ಪ್ರಸಾದ ಮಾಡ್ರಿ ಕುಂದಿರಿ, ಆಮೇಲೆ ಮಾತಾಡೋಣ. ಇಲ್ಲಪ್ಪ ನೀ ಹೂ ಅಂದ್ರ ಚಲೋಪ್ಪ ಇದು, ಹೂ ಅಂದ್ರ ಮಾಡ್ತೇವ ಅಂದ್ರೆ ನೋಡು ನಾಳೆ ನಾವು ವಿಚಾರ ಮಾಡ್ತೇವೆ ಅಂದ್ರ, ನೋಡು ನಾಳೆ ನಮಗ್ ಗೊತ್ತಿಲ್ಲ, ನಿಮ್ಗೇನ್ ಹೇಳುದು ಹಿಂಗೇನ ಮಾತಾಡಿದ್ರ ಅಂತ ಹೇಳಿದ್ರು. ಅಂದಿಂದ ಅವತ್ತೊಂದಿನ ಅವತ್ ಬರಲಿಲ್ಲ ಅಂತ ಅವ್ರು. ಮರನೇ ದಿನ ಅಯ್ಯೋ ಏನ್ರ ಪ್ರಸಾದ ಮಾಡ್ಯಾರ ಇಲ್ಲ ಅವ್ರು? ಇಲ್ಲ ಅಂದ್ರ ಆಯ್ತು ತೋರ್ಪ. ಅವತ್ ಬರ್ಲಿಲ್ಲ. ಮರನೇ ದಿನ ನೋಡ್ರಿ ಮಾರನೇ ದಿನ ಆಯ್ತು ಬರ್ತೇನೆ ಅಂತ ಬಂದ್ರ. ಅವ್ರನ್ನ ಪುಡ್ಕಿ ಕಟ್ಟಿ ಕರ್ಕೊಂಡ್ ಬಂದಿಂದ ಅವ್ರ ಒಣ್ಣೆ ಮಾತಾ ಇದ ದೇಹದ ಪುರಾಣ, ಶಿವಾನಂದರ ಪುರಾಣದೊಳಗೆ ದೇಹದ ಪುರಾಣ ಏನ್ ತಗೊಂಡ್ ಏನ್ ಮಾಡ್ತೀರಿ? ನಿಮ್ ಪುರಾಣ ಕೇಳ್ರಿ, ನೀವ್ ಏನೇನ್ ಆಗಿರಿ ಅನ್ನೋದು ನಿಮ್ದು ಕೇಳ್ಕೊಡ್ರಿಪ್ಪ ಅಂತ ಅವ್ರ ಬಾಯಾಗ ಬಂದದ್ದು. ಅದಕ್ಕೆ ಇವೆಲ್ಲ ಪ್ರಕೃತಿ ಸೃಷ್ಟಿ ಕ್ರಮ ತಗೊಂಡ್ ಏನ್ ಮಾಡೋರು? ಹಂಗ್ ಹುಟ್ಟತೆ ಹಿಂಗ್ ಹುಟ್ಟತೆ, ಅದು ಹುಟ್ಟೈತಿ, ಅದು ನಾಶಕ್ಕೈತಿ.
ಅದು ಹುಟ್ಟುದು ನಾಶ ಆಗುದನ್ನ ಅರಿತಕ್ಕಂತ ನೀನು ಇದನ್ನ ನೋಡ್ಕೋ. ಇದನ್ನ ಇವೆಲ್ಲ ಮುಗಿಯದಂತದ್ದು ಇದು. ಇವೆಲ್ಲ ಬೆಳೆಸಿ ಹೇಳುತ್ತ ನಡೆಯುವರು ಮುಗಿಯದಂತ ರಾಮಾಯಣ. ಅದಕ್ಕ ಹೇಳಿದ್ರು ಮಹಾಭಾರತ ರಾಮಾಯಣ. ಅದರ ಒಳಗಿನ ಅರ್ಥವನ್ನ ಅರ್ಥೈಸ್ಕೋಬೇಕಾಗೈತಿ. ಕತಿ ಬೆನ್ನ ಹತ್ತಿದ್ರೆ ಮಹಾಭಾರತದೊಳಗ ಅಣತಾಂಬರ ಸಂಬಂಧ ಬಡದಾಡಿದ್ರು, ಇಲ್ಲಿ ಸೀತಾ ಅಪಹರಣಾದಿತ್ತಕ್ಕೆ ಯುದ್ಧ ಆತು. ಕತಿ ನೋಡ್ಬೇಡ, ರಾಮಾಯಣ. ರಾಮ ಅಂದರೇನು? ಅರಾಮ ಸ್ವರೂಪ, ಆನಂದ ಸ್ವರೂಪ. ಅಯ್ಯನ ಅದರ ಕಡೆ ಹೋಗುದು. ಆನಂದ ಸ್ವರೂಪವೇ ನಾನಿದ್ದೇನೆ ಅಂತ ಈ ಜನ್ಮವನ್ನ, ಈ ಶರೀರವನ್ನ ಅದಕ್ಕಾಗಿಯೇ ಮೀಸಲಾಗಿಟ್ಟು ಸ್ವರೂಪ ಸಾಕ್ಷಾತ್ಕಾರವನ್ನು ಹೊಂದುವುದು. ಅದಕ್ಕೆ ನಾವು ಇದನ್ನ ನೋಡ್ಕೋಬೇಕಾಗಿದ್ದಿ. ಮಹಾಭಾರತ ಮಹಾ ಶ್ರೇಷ್ಠವಾದ ಉಚ್ಚ ಮಟ್ಟದ ಭಾರತ. ಭಾ ಅಂದ್ರ ಜ್ಞಾನ, ರಥ ಅದರಲ್ಲಿ ಒಂದಾಗುವುದು. ಯಾವುದರಲ್ಲಿ? ಆತ್ಮಜ್ಞಾನದಲ್ಲಿ ಅದನ್ನು ಒಂದಾಗುವುದು. ಇವು ಅರ್ಥಾನುಸಂಧಾನ ವೃತ್ತಿಯನ್ನ ಮಾಡಿಕೊಂಡು ಒಳಗೆ ಇಳುವುದು. ಹೊರಗೆ ನೋಡಾಕ್ ಹೋಗ್ಬೇಡ ಅಂತ ಹೇಳ್ತಾರು. ಅದಕ್ಕೆ ನಾವೆಲ್ಲರೂ ಒಳಗ ಗುರುಗಳು ಹೇಳಿದ ಅರ್ಥಾನುಸಂಧಾನ ವೃತ್ತಿಯಂತೆ ನನ್ನೊಳಗ ನಾ ತಿಳಿದುಕೊಳ್ಳುತ್ತಾ ಆ ಸದ್ಗುರುಗಳು ಯಾವ ರೀತಿ ಹೇಳ್ಯಾರ ಆ ರೀತಿ ಅರ್ಥಂ ತಿಳಿಯದೆ ವ್ಯರ್ಥ ಪದ ಪದ್ಯವನ್ನ ಓದಿದರೆ ಫಲವೇನು? ಅದಕ್ಕ ಅರ್ಥವನ್ನ ತಿಳ್ಕೊಳ್ಳದ ಓದುಕ್ಕಿಂತ ಅದರ ಒಳಗ ನನಗ ಹೇಳಕತ್ತಾರ ಗುರುಗಳು. ಅದಕ್ಕ ಶಾಸ್ತ್ರೋ ರಕ್ಷತಿ ರಕ್ಷಿತ. ಅಲ್ಲಿಗೆ ಯಾರು ಶಾಸ್ತ್ರವನ್ನು ಗುರುಗಳು ಹೇಳಿದಂತೆ ತನಗ ಅಂತ ಯಾರು ಹೇಳ್ತಾರ ಅದವನ್ ರಕ್ಷಣೆ ಮಾಡ್ತೈತಿ. ಮಂದಿಗೆ ಹೇಳ್ತಾರೆ ಅಂದ್ರ ಎಚ್ಚಲಾತು. ಮಂದಿ ಮಾತು ಮಂದಿ ಕೊಟ್ರೆ ಏನ ಬಾತು? ಅವನ ಒಳಗ ಅಳವಡಿಸಿಕು. ನೀನು ಶಿವಾನಂದರು ಎಲ್ಲಿದಾರ? ಯಾರು ಆ ಸುಖದ ಆನಂದದಲ್ಲಿ, ಶಿವನ ಆನಂದದಲ್ಲಿ, ಆತ್ಮನ ಆನಂದದಲ್ಲಿ ರಮಮಾನನಾಗಿರುವರು ಅವರೇ ಶಿವಾನಂದರು. ಅದಕ್ಕ ಪ್ರತಿಯೊಬ್ಬರು ಆ ಶಿವಾನಂದರ ಹೇಳಿದಂತೆ ಶಿವಾನಂದ ಸ್ಥಿತಿಯನ್ನ ಪ್ರತಿಯೊಬ್ಬರು ಪಡೆಯುವಂತ ಒಂದು ಶಕ್ತಿ ಸಾಮರ್ಥ್ಯವನ್ನ ಆ ಸದ್ಗುರುನಾಥ ನಿಮ್ಮೆಲ್ಲರಿಗೂ ದಯಪಾಲಿಸಲಿ ಅಂದೇಳಿ ಆ ಸದ್ಗುರು ಪಾದಾರವಿಂದಗಳಿಗೆ ನನ್ನ 2 ವಾಣಿಗಳನ್ನ ಅರ್ಪಿಸಿ ನನ್ನ ವಾಣಿಗೆ ವಿರಾಮ ಹೇಳ್ತೇನೆ.